ಒಂದಾನೊಂದು ಕಾಲದಲ್ಲಿ ಶೇರ್ಪುರದ ಕಾಡಿನಲ್ಲಿ ಸಂತಸದ ವಾತಾವರಣವಿತ್ತು. ಇಡೀ ಕಾಡನ್ನ ಅಲಂಕರಿಸಲಾಗಿತ್ತು. ಎಲ್ಲ ಪ್ರಾಣಿಗಳು ಸಂತೋಷವಾಗಿದ್ವು. ಯಾಕಂದ್ರೆ ಎಲ್ಲ ಪ್ರಾಣಿಗಳು ತಮ್ಮ ಹುಟ್ಟುಹಬ್ಬದ ಸಂತೋಷಕೂಟಕ್ಕೆ ಕಾಡಿನ ರಾಜ ಆಹ್ವಾನ ನೀಡಿತ್ತು. ಎಲ್ಲ ಪ್ರಾಣಿಗಳು ನಿಧಾನವಾಗಿ ಕಾಡಿನ ರಾಜ ಸಿಂಹ ಅಂದರೆ ಶೇರ್ ಸಿಂಗ್ ಹುಟ್ಟುಹಬ್ಬದ ಆಚರಣೆಯಲ್ಲಿ ಭಾಗಿಯಾಗುವುದಕ್ಕೆ ಅಲ್ಲಿಗೆ ಬಂದಿದ್ವು. ಎಲ್ಲ ಪ್ರಾಣಿಗಳು ಶೇರ್ ಸಿಂಗ್ಗಾಗಿ ಒಂದಲ್ಲ ಒಂದು ಉಡುಗೊರೆಯನ್ನ ತಂದಿದ್ವು. ಬರ್ತ್ಡೇ ಫಂಕ್ಷನ್ ಶುರುವಾಗ್ತಾ ಇತ್ತು. ಕಾಡಿನ ಪ್ರಾಣಿಗಳೆಲ್ಲ ಬಂದಿದ್ವು. ಆದ್ರೆ ನರಿ ಮಾತ್ರ ಇನ್ನೂ ಬಂದಿರಲಿಲ್ಲ. ತೋಳ ಮತ್ತು ನರಿಗೆ ಯಾವತ್ತೂ ಸರಿ ಬರ್ತಾ ಇರಲಿಲ್ಲ. ತೋಳ ನರಿಗೆ ಪದೇ ಪದೇ ಅವಮಾನ ಮಾಡ್ತಾ ಇತ್ತು. ಇಲ್ಲಿ ಕೂಡ ತೋಳ ನರಿ ಬಾರದೇ ಇರುವುದನ್ನ ನೋಡಿ ತನಗೆ ಬೇಕಾದಂತೆ ನಡೆದುಕೊಳ್ಳುವುದಕ್ಕೆ ಶುರು ಮಾಡುತ್ತೆ. ತೋಳ ಕಾಡಿನ ರಾಜ ಸಿಂಹದ ಹತ್ತಿರ ಹೇಳುತ್ತೆ, ಮಹಾರಾಜರೇ, ನರಿ ನಿಮ್ಮ ಜನ್ಮದಿನದ ಸಂಭ್ರಮದಿಂದ ಸಂತೋಷವಾಗಿಲ್ಲ ಅನ್ಸುತ್ತೆ. ಅದಕ್ಕೆ ಇನ್ನೂ ಬಂದಿಲ್ಲ. ನರಿ ಹಿಂಬದಿಯಿಂದ ಅಲ್ಲಿಗೆ ಬಂದಿರುವುದನ್ನ ಗಮನಿಸದ ತೋಳ ಮಾತಾಡ್ತಲೇ ಇತ್ತು.